ಶ್ರೀ ಗುರುಭ್ಯೋ ನಮಃ. ಇರವು ಸಂಪತ್ತಲ್ಲ, ಇರವಿನ ಅರಿವೇ ಸಂಪತ್ತು ಎಂದು ಹೇಳಿ ನಮ್ಮೆಲ್ಲರ ಒಳಗಿನ ಅರಿವಿನ ದೀಪ ಪ್ರಜ್ವಲಿಸುವಂತೆ ಮಾಡಿದ ಶ್ರೀ ಬನ್ನಂಜೆ ಗೋವಿಂದ ಆಚಾರ್ಯರನ್ನು ಅವರ 90ರ ವಿಶ್ವನಮನ ಕಾರ್ಯಕ್ರಮದ ಅಮೇರಿಕಾ ಸರಣಿಯ ಆರಂಭದಲ್ಲಿ ಮನಸಾರೆ ನಮಸ್ಕರಿಸುತ್ತಾ, ಬದುಕು ಬಂಗಾರವಾಗಬೇಕು, ಅದಕ್ಕೆ ಅರಿವಿನ ಸಿಂಗಾರವಿರಬೇಕು, ನೆಲದಲ್ಲೇ ನಿಂತು ಮುಗಿಲಾಚೆಗೆ ಕೈಚಾಚಬೇಕು, ವಿಶ್ವದ ಅರಿವನ್ನೆಲ್ಲ ತಬ್ಬಿ ಬಾಚಬೇಕು, ತ್ರಿವಿಕ್ರಮನಾಗಿ ಬೆಳೆಯಬೇಕು, ನೆಲ ಮುಗಿಲುಗಳನ್ನು ಬೆಸೆಯಬೇಕು, ಆದರೂ ವಿನಯದ ಮುದ್ದೆಯಾಗಿ ವಾಮನನಾಗಿ ಬದುಕಬೇಕು, ಮಾತಿನ ಮೋಡಿಗಿಂತ ಬಾಳಿನ ನಡೆಯೇ ಇತರರಿಗೆ ಸಂದೇಶವಾಗಬೇಕು ಎಂದು ಹೇಳುತ್ತಾ, ನನ್ನ ಪ್ರೀತಿಯ ಅಧ್ಯಾತ್ಮ ಬಂಧುಗಳೇ ಎಂದು ನಮ್ಮೆಲ್ಲರನ್ನು ಪ್ರೀತಿಯಿಂದ ಪ್ರತಿಯೊಂದು ಪ್ರವಚನದ ಆರಂಭದಲ್ಲಿ ಕರೆಯುತ್ತಿದ್ದ ಈ ಯುಗದ ಅಧ್ಯಾತ್ಮ ಪ್ರವಚನಗಳ ಹರಿಕಾರ, ಗುರು, ಪಂಡಿತ, ವಿದ್ಯಾವಾಚಸ್ಪತಿ ಪದ್ಮಶ್ರೀ ಬನ್ನಂಜೆ ಗೋವಿಂದ ಆಚಾರ್ಯರ 90ರ ವಿಶ್ವನಮನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಮತ್ತು ಆತ್ಮೀಯ ಸ್ವಾಗತ. ಸುಮಾರು 5 ವರ್ಷಗಳೇ ಕಳೆದರೂ ಬನ್ನಂಜೆಯವರು ಇಲ್ಲೆಲ್ಲೋ ಕುಳಿತು ನಮ್ಮೆಲ್ಲರನ್ನು ಮುನ್ನಡೆಸುತ್ತಿದ್ದಾರೆ ಎನ್ನುವ ಭಾವನೆ ಇನ್ನಷ್ಟು ಗಾಢವಾಗಿದೆ. ಅವರ 90ರ ವಿಶ್ವನಮನ ಸರಣಿ ಭಾರತದಿಂದ ಹೊರಗೂ ವ್ಯಾಪಿಸಿದ್ದು ಅವರದೇ ವಿಶ್ವವ್ಯಾಪಿತ್ವವನ್ನು ಸಾರಿ ಹೇಳುತ್ತಿದೆ ಎನ್ನುವುದು ಅವರ ಮಾತಿನಲ್ಲಿ ಇರುತ್ತಿದ್ದ ಸ್ಪಷ್ಟತೆಯಷ್ಟೇ ಸತ್ಯ. ಅಂಥ ಸ್ಪಷ್ಟ ಚಿಂತನೆಯ ವೇದ, ವೇದಾಂತ, ಉಪನಿಷತ್ತು, ಪುರಾಣ, ಇತಿಹಾಸ, ಭಾಷೆ ಇವೆಲ್ಲವನ್ನು ಸಾಗರದ ಆಳಕ್ಕೆ ಇಳಿದಂತೆ ಅಧ್ಯಯನ ಮಾಡಿದ, ಇಡೀ ವಿಶ್ವವೇ ಕಂಡ ಕೆಲವು ಪ್ರಕಾಂಡ ಪಂಡಿತ ಗುರುಗಳಲ್ಲಿ ಒಬ್ಬರು ನಮ್ಮ ಬನ್ನಂಜೆಯವರು. ಅವರನ್ನು ಸಂಭ್ರಮಿಸಲು ಇವತ್ತು ಜಗತ್ತಿನಾದ್ಯಂತ ಇರುವ ಅವರ ಶಿಷ್ಯವರ್ಗ, ಬಂಧುಗಳು, ಆಪ್ತರು, ಚಿಂತಕರು ಎಲ್ಲರೂ ಇವತ್ತಿಲ್ಲಿ ಸೇರಿರುವುದು ನಮ್ಮೆಲ್ಲರ ಭಾಗ್ಯ. ಅದಕ್ಕೂ ಮಿಗಿಲಾಗಿ ಕೆಲ ದಿನಗಳ ಹಿಂದೆ ವಿದ್ವಾನ್ ವಿಜಯಸಿಂಹ ಆಚಾರ್ಯರು ಹೇಳಿದಂತೆ, ಭಗವಂತನೇ ನೇಮಿಸಿದ ಜೋಡೆತ್ತುಗಳಂತೆ ಬನ್ನಂಜೆಯವರೊಂದಿಗೆ ಅಷ್ಟೇ ಶ್ರಮಪಟ್ಟು ಪಾಶ್ಚಾತ್ಯ ದೇಶದಲ್ಲಿ ಸನಾತನ ಧರ್ಮದ ಬೇರು ಆಳವಾಗಿ ಊರಲು ಕಾರಣೀಭೂತರಾದ ಪುತ್ತಿಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥರ ದಿವ್ಯ ಅನುಗ್ರಹದೊಂದಿಗೆ ಇಂದು ಅವರದೇ ಮಠದಲ್ಲಿ ಮತ್ತು ಪ್ರಸನ್ನಾಚಾರ್ಯರ ಮಾರ್ಗದರ್ಶನದಲ್ಲಿ ಈ ವಿಶ್ವನಮನ ಕಾರ್ಯಕ್ರಮದ ಸರಣಿ ಉದ್ಘಾಟನೆಗೊಳ್ಳುತ್ತಿರುವುದು ಅಷ್ಟೇ ದೊಡ್ಡ ಭಾಗ್ಯ. ಮೊದಲಿಗೆ ಅವರಿಬ್ಬರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಮ್ಮೊಂದಿಗೆ ಇವತ್ತು ವಿಶೇಷ ಅತಿಥಿಗಳು, ಗಣ್ಯರು ಅಮೇರಿಕದಿಂದ, ಭಾರತದಿಂದ, ಕೆನಡಾದಿಂದ, ಹಲವಾರು ಜಾಗಗಳಿಂದ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ನಾನು ಒಬ್ಬೊಬ್ಬರನ್ನಾಗಿಯೇ ವೇದಿಕೆಗೆ ಕರೆಯುವಾಗ ನಮ್ಮ ಸ್ವಯಂ ಸೇವಕರು ಅವರಿಗೆ ಒಂದು ಪುಷ್ಪವನ್ನು ಕೊಟ್ಟು ವೇದಿಕೆಗೆ ಸ್ವಾಗತ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಡಾಕ್ಟರ್ ಗುರುರಾಜ ಕರ್ಜಿಗಿಯವರು, ಬನ್ನಿ ಸರ್, ಶ್ರೀ ಪ್ರಸನ್ನಾಚಾರ್ಯರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಪೂರ್ಣಪ್ರಸಾದ್ ಅವರು, ಪ್ರೊಫೆಸರ್ PR ಮುಕುಂದ್ ಅವರು, ಪ್ರೊಫೆಸರ್ ದೀಪಕ್ ಶರ್ಮಾ ಅವರು, ಡಾಕ್ಟರ್ BM ರಮೇಶ್ ಅವರು,
ಶ್ರೀ ಯೋಗೇಂದ್ರ ಭಟ್ರು, ಜಯಕೃಷ್ಣ ನೆಲಮಂಗಲ ಅವರು, ಸುಪರ್ಣ ಪೋಯಪಾಕಂ ಅವರು, ಶ್ರೀ ಎಸ್ ವಿ ಆಚಾರ್ಯ ಅವರು, ಡಾಕ್ಟರ್ ಸುಧೀಂದ್ರ ಅವರು, ಈಗ ಮೊದಲಿಗೆ ವೇದಘೋಷದಿಂದ ಈ ಕಾರ್ಯಕ್ರಮದ ಆರಂಭ. ಈಶಾನ್ ಜೋಶಿ ಇಲ್ಲಿಯ ಯುವ ತಂಡದ ಸಕ್ರಿಯ ಸದಸ್ಯ ಮತ್ತು ನಮ್ಮ ಯೋಗೀಂದ್ರ ಭಟ್ರ ಮಾರ್ಗದರ್ಶನದಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿ. ಬನ್ನಂಜಿಯವರದ್ದು ಯಜುರ್ವೇದದ ತೈತರೀಯ ಶಾಖೆ, ಮಧ್ವಾಚಾರ್ಯರದ್ದು ಅದೇ ಶಾಖೆ. ಬಹುಶಃ ಅದಕ್ಕೆ ಯೋಗ ಅಂತ ಹೇಳಿರಬೇಕು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಈಶಾನ್ ಯಜುರ್ವೇದದ ಮಂತ್ರದೊಂದಿಗೆ ಶುರು ಮಾಡಿಸ್ತಾ ಇದ್ದಾನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪ್ರಾಣಾಪಾನವ್ಯಾನೋದಾನಸಮಾನಾ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾವಿ ಪಾಪ್ಮಾ ಭೂಯಾಸಗ್ಸ್ವಾಹಾ. ವಾङ्मनश्चक्षुश्रोत्रजिह्वाघ्राणरेतो बुद्ध्या कूतिः संकल्पा मे शुद्ध्यन्तां ज्योतिरहं विरजावि पाप्मा भूयासग्स्वाहा. त्वक्चर्ममागुंसरुधिरमेदो मज्जास्नायवोऽस्थीनि मे शुद्ध्यन्तां ज्योतिरहं विरजावि पाप्मा भूयासग्स्वाहा. शिरः पाणिपादपार्श्वपृष्ठोरुदरजङ्घशिष्णोपस्थपायवो मे शुद्ध्यन्तां ज्योतिरहं विरजावि पाप्मा भूयासग्स्वाहा. उत्तिष्ठ पुरुषहरितपुङ्गललेहिताक्षदेहि देहि ददापयिता मे शुद्ध्यन्तां ज्योतिरहं विरजावि पाप्मा भूयासग्स्वाहा. पृथिव्यापस्तेजो वायुराकाशा मे शुद्ध्यन्तां ज्योतिरहं विरजावि पाप्मा भूयासग्स्वाहा. शब्दस्पर्शरूपरसगन्धा मे शुद्ध्यन्तां ज्योतिरहं विरजावि पाप्मा भूयासग्स्वाहा. मनोवाक्कायकर्माणि मे शुद्ध्यन्तां ज्योतिरहं विरजावि पाप्मा भूयासग्स्वाहा. अव्यक्तभावैरहङ्कारैर्ज्योतिरहं विरजावि पाप्मा भूयासग्स्वाहा. आत्मा मे शुद्ध्यन्तां ज्योतिरहं विरजावि पाप्मा भूयासग्स्वाहा. अन्तरात्मा मे शुद्ध्यन्तां ज्योतिरहं विरजावि पाप्मा भूयासग्स्वाहा. परमात्मा मे शुद्ध्यन्तां ज्योतिरहं विरजावि पाप्मा भूयासग्स्वाहा. क्षुधे स्वाहा क्षुत्पिपासाय स्वाहा. विविट्यै स्वाहा ऋग्विधानाय स्वाहा. कषोत्काय स्वाहा. क्षुत्पिपासमलं ज्येष्ठमलक्ष्मीं नाशयाम्यहम्. अभूतिमसमृद्धिं च सर्वान् निर्णुद मे पाप्मानग् स्वाहा. अन्नमय प्राणमय मनोमय विज्ञानमयमानन्दमयमात्मा मे शुद्ध्यन्तां
ಜ್ಯೋತಿರಹಂ ವಿರಜಾವಿ ಪಾಪ್ಮಾ ಭೂಯಾಸಗ್ಗಸ್ವಾಹಾ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ ಈಶಾನ್ ಜೋಶಿ. ಈಗ ಬನ್ನಂಜಿಯವರಿಗೆ ಅತ್ಯಂತ ಪ್ರಿಯವಾದ ಮಂಗಲಾಷ್ಟಕ, ಅವರು ಅದನ್ನು ಕನ್ನಡಕ್ಕೂ ಅನುವಾದ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ರಾಜರಾಜೇಶ್ವರ ತೀರ್ಥರಿಂದ ರಚಿಸಲ್ಪಟ್ಟ ಮಂಗಲಾಷ್ಟಕದ ಕನ್ನಡದ ಹಾಡನ್ನು ಕವಿತಾ ಉಡುಪ ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು, ಬನ್ನಂಜಿಯವರ ಕಿರಿಯ ಮಗಳು ಬೆಂಗಳೂರಿನಿಂದ ವೀಣಾ ಬನ್ನಂಜೆ ಮತ್ತು ತಂಡದೊಂದಿಗೆ ಇಲ್ಲಿಗೆ ನಮ್ಮೆಲ್ಲರೊಂದಿಗೆ ಇರಲಿಕ್ಕೆ ಬಂದಿದ್ದಾರೆ. ಈಗ ಕವಿತಾ ಅವರಿಂದ ಮಂಗಲಾಷ್ಟಕ. ಗೋವಿಂದ ಪರಮಾನಂದ, ಗೋವಿಂದ ಗೋವಿಂದ ಪರಮಾನಂದ, ಗೋವಿಂದ ಗೋವಿಂದ ಪರಮಾನಂದ, ಗೋವಿಂದ ಗೋವಿಂದ ಪರಮಾನಂದ. ರಮೆಯವನ ಮಡದಿ ನಾಲ್ಮೊಗನು ಮಗನು, ಗರುಡ ಮುಗಿಲಗಾಡಿ ಮೊಮ್ಮಗನು ಶಿವನು, ಸುರರ ಸಲಹುವನು ಶೇಷ ಕಡಲ ಮಂಚ ಬೊಮ್ಮಾಂಡ ಮಹಡಿ, ಸುರರು ಆದೊರೆಯ ಪರಿಪರಿಯ ಕಿಂಕರರು ಜಗವ ಪೊರೆವ, ಸಂಸಾರಿ ಹರಿಯೋ ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು. ಕಮಲ ಭವ ಪವನ ಶಿವಶೇಷ ಗರುಡ, ಮನುಮಥನು ಇಂದ್ರ ಗುರುಭಾನು ಚಂದ್ರ, ಮನುವರುಣ ಅಗ್ನಿ ನಿರುತಿ ಯಮಧರ್ಮ, ಅಶ್ವಿಗಳು ಗಣಪ ಮರುತ ಗಣಧನಪ, ಪರ್ಜನ್ಯ ಮಿತ್ರರಂತ ಸುರರು ಮಡದಿಯರೊಡನೆ ಅನುದಿನವೂ ನಮಗೆ ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು. ಅತ್ರಿ ವಿಶ್ವಾಮಿತ್ರ ಭೃಗು ಪರಾಶರ ಶಕ್ತಿ ಮುನಿ ಮರೀಚಿ ಅಗಸ್ತಿ ಅಂಗಿರಸ ಔರ್ವ ಕ್ರತು ಪುಲಸ್ತ್ಯ ವಸಿಷ್ಠ ಮತ್ತು ಚಥ್ಯ ಪುಲಹ, ಮಾಂಡವ್ಯ ಜಮದಗ್ನಿ ಗೌತಮ ಭರದ್ವಾಜ ಮೊದಲಾದ ತಾಪಸರು ಶ್ರೀಹರಿಯ ಸಿರಿಚರಣ ಶರಣರಿವರೆ ಮಗೆ ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು. ಮಂಧತನಹುಷ ಸಗರ ಅಂಬರೀಷ ಋತುರಾಜ ಹೈಹಯ ಶ್ರೀಧರ್ಮ ಸುತನು, ನಳನೋ ದಶರಥನು ರಾಮ ಯದುಯಯತಿ ಇಕ್ಷ್ವಾಕು ಭರತ, ಉತ್ತಾನಪಾದ ಧ್ರುವ ವಿಭೀಷಣರಂಥ ನೆಲದೊಡೆಯರೆಲ್ಲ ಎಂದೆಂದು ನಮಗೆ ಕರುಣಿಸಲಿ ಮಂಗಳವನು,
ಕರುಣಿಸಲಿ ಮಂಗಳವನ್ನು, ಕರುಣಿಸಲಿ ಮಂಗಳವನ್ನು. ಮಂದರವು ಮೇರು ಕೈಲಾಸದೇರು, ದಟ್ಟ ಮಂಜು ಬೆಟ್ಟ ಮಾಹೇಂದ್ರ ಮಲಯ, ಸಿಂಹಾದ್ರಿ ಸಹ್ಯ ನಿಷದ ರೈವತಗಿರಿ, ಮೈನಾಕ ಗಂಧ ಮಾದನವು ವಿಂಧ್ಯ, ಮತ್ತೆ ಗೋಮಂತಕ ಮುಂತಾದ ಗಿರಿಗಳೆಂದೆಂದು ನಮಗೆ ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು. ಯಮುನೆ ಭಾಗೀರಥಿಯು ಸರಯು ಗೋದಾವರಿಯು ನರ್ಮದೆಯು ಭೀಮರತಿ, ನದಿ ಸರಸ್ವತಿ ಗೋಮತಿ ಕೃಷ್ಣೆ ಪಲ್ಗುನಿಯು, ಸಿಂಧು ನದಿ ಸಿರಿಗಂಡಕಿ ಕಾವೇರಿ ವಾರಾಹಿ ಕಪಿಲೆ ನೇತ್ರಾವತಿಯು, ಪುಣ್ಯ ಪ್ರಯಾಗದಂತ ಹರಿಯ ಅಡಿದಾವರಿಯ ತೊಳೆವ ತೊರೆಗಳು ನಮಗೆ ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು. ವೇದಗಳು ಪರಿಪರಿಯ ಉಪನಿಷತ್ತು ಪುರಾಣ ಅಂಗಗಳು 6 ಜೊತೆಗೆ ವೇದಾಂತ ತರ್ಕಗಳು, ಮಂತ್ರಗಳು ತಂತ್ರಗಳು ಸ್ಮೃತಿಕಾರ ರಾಣತಿಗಳು, ಕಾವ್ಯ ನಾಟಕ ನೀತಿ ಮತ್ತಲಂಕೃತಿ ರೀತಿ, ಬಗೆ ಬಗೆಯ ನುಡಿಯ ಮೋಡಿ ಶ್ರೀಹರಿಯ ಹಿರಿಮೆಯನ್ನು, ವಾದಗಳು ನಾದಗಳು ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು. ಸೊಗತರುವ ಸೂರ್ಯಾದಿ ಗ್ರಹಗಳೊಂಬತ್ತು, ಮೇಷಾದಿ ರಾಶಿಗಳು ಕೂಡ ನಕ್ಷತ್ರ ಯೋಗ ತಿಥಿ, ಅವುಗಳನ್ನು ನಿಯಮಿಸುವ ದೇವತೆಗಳವರ ಗಣವು, ಮಾಸಗಳು ವರುಷಗಳು ಋತುಗಳಂತೆಯೇ ಹಗಲು ಸಂಜೆಗಳು ಮತ್ತು ഇരുಳು, ಈ ಚರಾಚರವೆಲ್ಲ ದಿನ ದಿನವೂ ನಮಗೆ ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು, ಕರುಣಿಸಲಿ ಮಂಗಳವನು. ಈ ಪರಿಯ ಹಿರಿಯ ಸೊಗದೆಂಟು ಸೊಲ್ಲು ಶ್ರೀರಾಜರಾಜೇಶ್ವರ ಹಾಡಿದ್ದು ಜಗಕ್ಕೆ, ಬೇಡಿದ್ದು ನೀಡಿ ಕೇಡುಗಳ ನೋಡಿಸುವುದು ಮದುವೆ ಮೊದಲಾದ ಮಂಗಳದ ಲಥವ, ಸಂಧ್ಯೆಯಲ್ಲಿ ನಿತ್ಯ ಪಠಿಸೆ ಪಡೆವ ನಾಮನುಜ ಧರ್ಮಾರ್ಥ ಮುಂತಾದ ತನ್ನೆಲ್ಲ ಬಯಕೆಗಳನ್ನು, ತನ್ನೆಲ್ಲ ಬಯಕೆಗಳನ್ನು, ತನ್ನೆಲ್ಲ ಬಯಕೆಗಳನ್ನು. ಗೋವಿಂದ ಗೋವಿಂದ ಪರಮಾನಂದ, ಗೋವಿಂದ ಗೋವಿಂದ ಪರಮಾನಂದ, ಗೋವಿಂದ ಗೋವಿಂದ ಪರಮಾನಂದ, ಗೋವಿಂದ ಗೋವಿಂದ, ಗೋವಿಂದ ಗೋವಿಂದ ಪರಮಾನಂದ, ಗೋವಿಂದ ಗೋವಿಂದ ಪರಮಾನಂದ. ಅತ್ಯಂತ ಸುಮಧುರವಾಗಿ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಗಂಧರ್ವ ಲೋಕಕ್ಕೆ ಕರೆದೊಯ್ದ ಕವಿತಾ ಉಡುಪ ಇವರಿಗೆ ಹೃತ್ಪೂರ್ವಕ ವಂದನೆಗಳು ಮತ್ತು ಧನ್ಯವಾದ.
ಈ ಸುಮಧುರವಾದ ಸಂಗೀತ ಸಂಯೋಜನೆಯನ್ನು, ರಾಗ ಸಂಯೋಜನೆಯನ್ನು ಮಾಡಿದವರು ಕೂಡ ಇವತ್ತು ನಮ್ಮೊಟ್ಟಿಗೆ ಇರಬೇಕಾಗಿತ್ತು. ಆದರೆ ಅಮೇರಿಕದ ಒಂದು ವೀಸಾ ನೀತಿಯಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಶ್ರೀಮತಿ ಸುಮಾ ಎಲ್ ಎನ್ ಶಾಸ್ತ್ರಿ ಬೆಂಗಳೂರಿನಲ್ಲಿರ್ತಾರೆ. ಅವರು ಇದಕ್ಕೆ ರಾಗ ಸಂಯೋಜನೆಯನ್ನು ಮಾಡಿದ್ದು. ಸೊ ಅವರಿಗೂ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಈಗ ಇಂದಿನ ಕಾರ್ಯಕ್ರಮದ ಪ್ರಸ್ತಾವನಾ ಭಾಷಣವನ್ನು ಮಾಡಬೇಕು ಅಂತ ನಾನು ಡಾಕ್ಟರ್ ಪೂರ್ಣಪ್ರಸಾದ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಸ್ವಲ್ಪ ಮೇಲ್ ತಗೊಳ್ಳಿ ಅಷ್ಟೇ. ಜಯತಿ ಪರಾಶರ ಸೂನುಃ ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಳಿತಂ ವಾಂಗ್ಮಯಂ ಅಮೃತಂ ಜಗತ್ ಪಿಬತಿ ಭುಜಗ ಭೋಗಾಬಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯ ಅಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನ ಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಬೀರ್ ಮಾಯಿತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ. ಮೈ ಡಿಯರ್ ಆಧ್ಯಾತ್ಮಿಕ್ ಬಂಧುಸ್, ಟುಡೇ ಈಸ್ ಅ ಫೆಸ್ಟಿವಲ್. It is a feast for two components. The gastrointestinal system will get a feast from there, and the mind will get a feast from this Dashapramati standing right here. Pujya Bananje Govinda Panditacharyaru is my Adhyatmic father. I had the great blessings of living with him, learning with him, and what he taught me was the art of thinking. And to this cradle of art of thinking, by this Dashapramati, Suswagatam, welcome to all of you. Here we have the four walls, the roof, and the floor. Vasudeva, Sankarshana, Pradyumna, Aniruddha, Narayana, and Lakshmi Devi. Mahabhuta and Mahabhuti are right here because it is Gnana Yagna. This needs to be cherished for the entire day. And here, another very fascinating thing is, we have both the Nama Rupatmaka Bhagavanta. You look at the name of all this Dashapramati, it comes in Vishnu Sahasranama. And you look at everybody here, that is the Vishwarupa. Bhagavan comes as us. What is the difference? We are only limited, he is unlimited. Santa Ananta. This is the type of thought process that Bananje Guruji propagated, that needs to be deciphered from the secrets of the Upanishads. He said, more than the lines, it is the silence between the lines that Acharya Madhva propounds that one needs to capture. If it is captured, it is basically a depth that has no deepness. It is always the deeper you go, the more you get.
You know, we all have 5 sheets of energy. Now, today we are going to become aware of a 6th sheet. It is like wearing a jersey, a new jersey. A new jersey. So, in New Jersey, we are going to acquire the presence, the awareness of that presence. As he said, presence is not a treasure. The awareness of the presence is the real treasure. So as I was walking to all of us, that wonderful child handed over this, and it is very symbolic. Because to Acharya Bananje Govinda Panditacharyaru, this was delivered by Bhagavan Krishna himself in his dream, Swapnavaste. He was half awake, he said. And here, Acharya Bananje has handed over this to me and to this wonderful Dashapramati. Every act has a significance. An insignificant act is a showcase of our ignorance. And once we accept that we are largely ignorant, then knowledge starts to flow in. Welcome to everybody. Suswagatam. And let's enjoy this Gnana Yajna today. Yajna, which is Yaja Deva Puja Sangati Karana. And I will also be a student today with you to Upanishati elevate myself with the blessings of Bananje Guruji, Acharya Madhva, and Bhagavan Sri Krishna to the next level in my journey. Om Swasti. ಥ್ಯಾಂಕ್ ಯು ಡಾಕ್ಟರ್ ಪೂರ್ಣಪ್ರಸಾದ್. ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕನ್ನಡ ಮತ್ತು ಆಂಗ್ಲ ಭಾಷೆಯ ಕಾಂಬಿನೇಷನಲ್ಲಿ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ 12 ಗಂಟೆಗಳ ಕಾಲ ನಡೆಯುವ ಈ ಕಾರ್ಯಕ್ರಮ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಅಷ್ಟೇ ವಿವರವಾಗಿ ಆಯೋಜಿಸಿದಂತಹ ಒಂದು ಕಾರ್ಯಕ್ರಮ. ಸೊ ಹಾಗಾಗಿ ಒಂದು ಅರೆಕ್ಷಣವೂ ವ್ಯಯಿಸದೆ ತಾವೆಲ್ಲರೂ ಇಡೀ ದಿವಸದ ಕಾರ್ಯಕ್ರಮವನ್ನು ತಾಳ್ಮೆಯಿಂದ ನೋಡಿ ಕೇಳಿ ಆನಂದಿಸಿ ಪೂರ್ಣಪ್ರಸಾದರು ಹೇಳಿದಂತೆ ಬನ್ನಂಜಿಯವರ ಸಂಪೂರ್ಣ ಆಶೀರ್ವಾದವನ್ನು ಪಡೆಯೋಣ. ಸೊ ಈಗ ಕಾರ್ಯಕ್ರಮದ ಉದ್ಘಾಟನೆಗೆ ದೀಪ ಬೆಳಗಿ ಈ ದಿವಸದ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕು ಅಂತ ನಾನು ಕಾರ್ಯಕ್ರಮದ ಗಣ್ಯ ಅತಿಥಿಗಳಾದ ಡಾಕ್ಟರ್ ಗುರುರಾಜ ಕರ್ಜಗಿ, ಡಾಕ್ಟರ್ ಪೂರ್ಣಪ್ರಸಾದ್, ಪ್ರೊಫೆಸರ್ PR ಮುಕುಂದ್, ಶ್ರೀ ಪ್ರಸನ್ನಾಚಾರ್ಯ ಮತ್ತು ಡಾಕ್ಟರ್ ಸುಧೀಂದ್ರ ಅವರನ್ನು ವಿನಂತಿಸಿಕೊಳ್ತೇನೆ. ಅದೇ ರೀತಿ ದೀಪ ಬೆಳಗಿದ ನಂತರ ಅಲ್ಲಿ ಬನ್ನಂಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಬೇಕಂತ ದೀಪ ಬೆಳಗಿದವರನ್ನು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಕೇಳಿಕೊಳ್ತೇನೆ. ಅದಾದ ಬಳಿಕ ಇವತ್ತು 2 ವಿಶೇಷ ಪುಸ್ತಕಗಳ ಬಿಡುಗಡೆ ಆಗಲಿಕ್ಕುಂಟು. ನೀವೆಲ್ಲರೂ ಕೇಳಿರ್ಬೋದು, ಇದೇ ಒಂದು ಸಂಭ್ರಮಕ್ಕೆ ಒಂದು ಸ್ಮರಣ ಸಂಚಿಕೆ, ವಾಂಗ್ಮಯ ತಪಸ್ವಿ ಬನ್ನಂಜೆ ಅಂತ ಹೇಳುವಂತಹ ಸ್ಮರಣ ಸಂಚಿಕೆಯನ್ನು ಹೊರಗೆ ತರ್ತಾ ಇದ್ದೇವೆ. ಅದು ಇಲ್ಲಿಂದ ಮೊದಲಾಗಿ ಮುಂದೆ ಹ್ಯೂಸ್ಟನ್ನಲ್ಲಿ, ಫೀನಿಕ್ಸ್ನಲ್ಲಿ ಮತ್ತು ಸ್ಯಾನೋಸೆಯಲ್ಲಿ ಕೂಡ ಬಿಡುಗಡೆಗೊಳ್ಳಲಿಕ್ಕಿದೆ. ಮೊದಲ ಬಿಡುಗಡೆ ಈ ಕಾರ್ಯಕ್ರಮದಲ್ಲಿ ಆಗ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ವಿಶೇಷ ಪುಸ್ತಕ ನಮ್ಮಲ್ಲಿ ಹಲವರಿಗೆ ಅದು ಅತ್ಯಂತ ಹತ್ತಿರವಾದಂಥ ಪುಸ್ತಕ. ಬನ್ನಂಜಿಯವರ ಪ್ರಥಮ ವಿದೇಶಿ ಶಿಷ್ಯ ಡಾಕ್ಟರ್ ಎಡ್ವಿನ್ ಜೆರೋ ಅವರು ಈಗ ಇಲ್ಲ. ಅವರು ಸುಮಾರು 60ನೇ ದಶಕ ಅಥವಾ 70ನೇ ದಶಕದ ಆದಿಭಾಗದಲ್ಲಿ ಬನ್ನಂಜಿಯವರೊಂದಿಗೆ ಪಾಠ ಕಲಿಯುತ್ತಿದ್ದಾಗ ರೆಕಾರ್ಡ್ ಮಾಡಿದಂತಹ ಕೆಲವು ಅಪೂರ್ವ
ಸಂಗತಿಗಳನ್ನು ನಮ್ಮ ಕೈಗೆ ಒಪ್ಪಿಸಿ ಹೋದವರು. ಅದರ ಸಂಸ್ಕೃತ ಭಾಷಾಂತರ ಮತ್ತು ಇಂದಿನ AI ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಅದರ ಸಮರೈಸೇಷನ್, ಭೇದೋಜೀವನ ಅಂತ ಹೇಳುವಂಥ ಒಂದು ಅಪೂರ್ವ ವಿಷಯ. ಸೊ ಅದರ ಬಿಡುಗಡೆಯೂ ಆಗಲಿಕ್ಕಿದೆ. ಸೊ ಮೊದಲಿಗೆ ನಾನು ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ.
ಪಾಂಡುರಂಗರಾಯರು ಅವರು ಕೂಡ ವೇದಿಕೆಗೆ ಬಂದು ಪುಷ್ಪನವನ್ನು ಸಲ್ಲಿಸ್ತಾ ಇದ್ದಾರೆ. ಬನ್ನಂಜೆ ಅವರಿಗೆ ತುಂಬ ಆತ್ಮೀಯರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈಗಲೇ ಹೇಳಿದಂತೆ ನಾವು ಸ್ಮರಣ ಸಂಚಿಕೆ ಮತ್ತು ಭೇದೋಜ್ಜೀವನದ ಕೃತಿಗಳನ್ನು ಬಿಡುಗಡೆ ಮಾಡುವವರಿದ್ದೇವೆ. ಡಾಕ್ಟರ್ ಗುರುರಾಜ್ ಕರ್ಜಗಿಯವರಿಂದ ಸ್ಮರಣ ಸಂಚಿಕೆ ವಾಂಗ್ಮಯ ತಪಸ್ವಿ ಬನ್ನಂಜೆ ಮತ್ತು ಡಾಕ್ಟರ್ ಪೂರ್ಣಪ್ರಸಾದ್ ಅವರಿಂದ ಭೇದೋಜ್ಜೀವನ ಇದರ ಬಿಡುಗಡೆಯನ್ನು ಮಾಡಬೇಕಂತ ಕೇಳಿಕೊಳ್ತೇನೆ. ಸೊ ಈ ಸ್ಮರಣ ಸಂಚಿಕೆಯನ್ನು ನಮ್ಮಲ್ಲಿ ಹಲವರು ಒಂದು ರೀತಿಯಲ್ಲಿ ಫುಲ್ ಟೈಮ್ ಪ್ರಾಜೆಕ್ಟ್ನ ಥರ ಮಾಡಿ ಅತ್ಯಂತ ಯಶಸ್ವಿಯಾಗಿ ಹೊರಗೆ ತಂದಿದ್ದಾರೆ. ಸುಧೀಂದ್ರ ಯಾಪಲ್ ಪರ್ವಿಯವರು ಸ್ಮರಣ ಸಂಚಿಕೆಯ ತಂಡವನ್ನು ಮುನ್ನಡೆಸಿದವರು. ಅವರಿಗೆ ಮತ್ತು ರಾಘವೇಂದ್ರ ಕುಂಡಲ್ಗರ್ಕಿಯವರಿಗೆ, ಅನಿಲ್ ಭಾರದ್ವಾಜ್ ಅವರಿಗೆ, ಹಾಗೆ ವಾಸುಮೂರ್ತಿಯವರು ಇಲ್ಲಿ ಎಲ್ಲಿಯೋ ಮಧ್ಯದಲ್ಲಿದ್ದಾರೆ, ಅವರು ತುಂಬ ಸೈಲೆಂಟಾಗಿ ಕೂತ್ಕೊಂಡಿರುವವರು. ವಾಸುಮೂರ್ತಿಯವರು ಮತ್ತು ಗೋಪಾಲ್ ಅವರು ಬರಲಿಲ್ಲ, ಇವತ್ತು ವಾಷಿಂಗ್ಟನ್ DC ಇರ್ತಾರೆ. ಅವರು ಎಲ್ಲರೂ ಸೇರಿ ಈ ಸ್ಮರಣ ಸಂಚಿಕೆಯನ್ನು ಹೊರಗೆ ತರಿಸಿದ್ದಾರೆ. ಅದೇ ರೀತಿ ಈ ಸ್ಮರಣ ಸಂಚಿಕೆಯ ಮುಖಪುಟದಲ್ಲಿರುವ ಚಿತ್ರ ಬನ್ನಂಜೆಯವರ ಅತ್ಯಂತ ಪ್ರಿಯರಾದ ಗಂಜೀಫಾ ರಘುಪತಿ ಭಟ್ರು ತುಂಬ ಪ್ರೀತಿಯಿಂದ ಮಾಡಿಕೊಟ್ಟದ್ದು. ಕೇಳಿದ ಕೂಡಲೇ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನಃ ಅಂತ ಹೇಳುವಂತಹ ಒಂದು ಗೀತೆಯ ಶ್ಲೋಕದ ಚಿತ್ರವನ್ನು ಅವರು ರಚನೆ ಮಾಡಿದ್ದು ಎಲ್ಲಿಯವರೆಗೆ ಹೇಳಿದರು ನನ್ನ ಹತ್ರ ಅಂತಂದರೆ, ಆ ಚಿತ್ರವನ್ನು ರಚನೆ ಮಾಡಿದ ಬಳಿಕ ಬನ್ನಂಜೆಯವರೇ ಅದರಲ್ಲಿ ಕೆಲವೆಲ್ಲ ತಿದ್ದುಪಡಿಯನ್ನು ಮಾಡಿಸಿ ಇವತ್ತು ಅವರ ಸ್ಮರಣ ಸಂಚಿಕೆಯಲ್ಲಿ ಆ ಚಿತ್ರ ಮೂಡಿ ಬಂದಿದೆ. ಸೊ ನಮ್ಮ ಸಂಪಾದಕ ಮಂಡಳಿಗೆ ಮತ್ತು ಈ ಸ್ಮರಣ ಸಂಚಿಕೆಯನ್ನು ಹೊರತರಲಿಕ್ಕೆ ಶ್ರಮಿಸಿದ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಇಲ್ಲಿಗೆ ಬಂದಿರುವ ಪ್ರತಿಯೊಬ್ಬರು ದಾನಿಗಳಾಗಲಿ ಅಥವಾ ಇವತ್ತಿನ ಕಾರ್ಯಕ್ರಮಕ್ಕಷ್ಟೇ ರಿಜಿಸ್ಟ್ರೇಷನ್ ಮಾಡಿ ಬಂದ ಒಂದೊಂದು ಫ್ಯಾಮಿಲಿಗೂ ಕೂಡ ಒಂದೊಂದು ಕಾಪಿ ಸಿಗ್ತದೆ. ಸೊ ನಿಮಗೆ ರಿಜಿಸ್ಟ್ರೇಷನ್ ಡೆಸ್ಕ್ನಲ್ಲಿ ಸುಧೀಂದ್ರ ಯಾಪಲ್ ಪರ್ವಿ ಅವರು ಅದರ ಮಾಹಿತಿಯನ್ನು ಕೊಡ್ತಾರೆ. ಅದೇ ರೀತಿ ಇವತ್ತು ಭೇದೋಜ್ಜೀವನ ಮತ್ತು ಆತ್ಮನಿವೇದನೆ ಇದು ಎರಡೂ ಕೃತಿಗಳು ಹೊರಗೆ ಮಾರಾಟಕ್ಕೆ ಇರ್ತದೆ. ಅದೆರಡು ತುಂಬ ಅಪೂರ್ವವಾದಂಥ ಕೃತಿಗಳು. ಎಲ್ಲರೂ ಮನೆಯಲ್ಲಿ ಇಟ್ಕೊಂಡು ಅದನ್ನು ಓದಿ ಅದರಿಂದ ನಾವು ಪಡೆಯುವಂತಹ ಲಾಭವನ್ನು ಪಡೆಯಬೇಕು ಅಂತ ಕೇಳಿಕೊಳ್ತೇನೆ. ಕಾರ್ಯಕ್ರಮದ ಮುಂದಿನ ಭಾಗ ನಮ್ಮ ಪುತ್ತಿಗೆ ಶ್ರೀಗಳು ಅವರು ಕೂಡ ಇಲ್ಲಿಗೆ ಬರುವವರಿದ್ದರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಯುದ್ಧ ಮತ್ತು ಇನ್ನಿತರ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಅವರು ಉದ್ಘಾಟನಾ ಸಂದೇಶವನ್ನು ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ. ನಾವು ಅದನ್ನು ದೊಡ್ಡ ತೆರೆಯ ಮೇಲೆ ನಿಮಗೆ ತೋರಿಸುವವರಿದ್ದೇವೆ.
ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕಲ್ಯಾಣಾತ್ಮಕಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾಯ ಪವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞಃ ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಾವಿದೀಗ ತಿರುಪತಿ ಶ್ರೀನಿವಾಸ ದೇವರ ದರ್ಶನ ಮಾಡಿ ಬಂದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅಮೆರಿಕದಲ್ಲಿ ನಮ್ಮ ಅತ್ಯಂತ ಪ್ರಿಯರಾದಂತಹ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರ ಈ ನವತಿ ನಮನದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಶ್ರೀನಿವಾಸ ದೇವರು ಅವರು ಆನಂದ ತೀರ್ಥವರತೆ ಜ್ಞಾನದಾಯಿನಿ ಎಂಬುದಾಗಿ ವಾದರಾಜರವರನ್ನು ವರ್ಣನೆ ಮಾಡಿದ್ದಾರೆ. ಶ್ರೀನಿವಾಸ ದೇವರು ಜ್ಞಾನಪ್ರದರಾದಂತಹ ಭಗವಂತನ ರೂಪ. ಹಾಗಾಗಿ ಅವರ ದರ್ಶನ ಮಾಡಿ ಬಂದು ನಮ್ಮ ಸಮಾಜದಲ್ಲಿ ಒಳ್ಳೆಯ ತತ್ವಜ್ಞಾನಿ ಅಂತೇಳಿ ಅನಿಸಿಕೊಂಡಂತಹ ಶ್ರೀ ಬನ್ನಂಜಿಯವರ ನವತಿ ನವನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಬನ್ನಂಜಿಯವರು ಎಲ್ಲ ಜ್ಞಾನದ ಒಂದು ಗನಿಯಾಗಿದ್ದಾರೆ. ಅವರು ಜ್ಞಾನ ಸಂಪಾದನೆ ಮಾಡಿದ್ದು ತಮ್ಮ ಒಂದು ಸ್ವಂತ ಆಸಕ್ತಿಯಿಂದ, ನಾನು ವಿದ್ವಾಂಸರಾಗಬೇಕು ಎಂಬ ಉದ್ದೇಶದಿಂದ ವಿದ್ವಾಂಸರಾದದ್ದಲ್ಲ. ಅವರು ಅಭಿಜಾತ ವಿದ್ವಾನ್ ಆಗಿದ್ದಾರೆ, ವಿದ್ಯಾವಾಚಸ್ಪತಿಯಾಗಿದ್ದಾರೆ. ಸ್ವಂತ ಪರಿಶ್ರಮದಿಂದ, ಜಿಜ್ಞಾಸೆಯಿಂದ ಜ್ಞಾನ ಸಂಪಾದನೆಯನ್ನು ಮಾಡಿ ಸಮಾಜಕ್ಕೆ ಅದರ ವಿತರಣೆಯನ್ನು ಕೂಡ ಮಾಡಿರುತ್ತಾರೆ. ಅಂತಹ ಒಂದು ಅಭೂತಪೂರ್ವ ವ್ಯಕ್ತಿತ್ವಗಳಂತಹ ಬನ್ನಂಜಿಯವರ ಸ್ಮರಣೆ ಅದು ಸಮಾಜ ಯಾವಾಗಲೂ ಮಾಡಬೇಕಾದದ್ದು. ಅಂತಹ ಒಂದು ಸ್ಮರಣೆಯನ್ನು ಇದೀಗ ನವತಿ ಸಂದರ್ಭದಲ್ಲಿ ಅಮೆರಿಕದಲ್ಲಿ ನಮ್ಮ ಮಠಗಳಲ್ಲಿ ಮಾಡ್ತಾ ಇರುವುದು ನಮಗೆ ಅತ್ಯಂತ ಸಂತಸದಾಯಕವಾಗಿದೆ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಜ್ಞಾನೇತು ಆತ್ಮೈವ ಮೇ ಮತಂ ಅಂತ ಹೇಳಿ, ಜ್ಞಾನೇ ಪ್ರಿಯತಮೋ ತೋಮೆ ಎಂಬುದಾಗಿ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತೇಳಿ ಕೃಷ್ಣ ಜ್ಞಾನದ ಮಹತ್ವವನ್ನು ಹೇಳಿದ್ದಾನೆ. ಅಂತಹ ಒಂದು ಜ್ಞಾನವನ್ನು ಸಂಪಾದಿಸಿದ ಬನ್ನಂಜಿಯವರು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯರು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅವರ ಒಂದು ಸ್ಮರಣೆ ಅದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಕಾರ್ಯ. ಅಂತಹ ಕಾರ್ಯದಲ್ಲಿ ಸಹಭಾಗಿಗಳಾದಂತಹ ಎಲ್ಲರಿಗೂ ಒಳ್ಳೆಯದಾಗಲಿ. ಅಮೆರಿಕದ ನಮ್ಮ ಮಠಗಳಲ್ಲಿ ಬನ್ನಂಜಿಯವರ ಈ ನವತಿ ನವನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಈ ಸಮಾರಂಭವನ್ನು ಉದ್ಘಾಟಿಸಿದ್ದೇವೆ.